ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲವರು ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಸ್ನೇಹಿತರೆ, KPTCL ನ್ಯೂ ರೆಕ್ರೂಟ್ಮೆಂಟ್ಸ್ ಆದಂತಹ ಪವರ್ ಮ್ಯಾನ್ ಆಗಿರ್ಬೋದು, AE ಮತ್ತು JE ನೇಮಕಾತಿ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ನೀಡ್ತಿದ್ದೀನಿ. ಅದೇ ರೀತಿಯಾಗಿ ಇನ್ನೊಂದು AE ಮತ್ತು JE ಒಂದು ನೋಟಿಫಿಕೇಷನ್ ಸಹ ಬರುತ್ತೆ ಇವತ್ತು ಅಥವಾ ನಾಳೆ ಅಥವಾ ನಾಡಿದ್ದು ಬರುತ್ತೆ. ಯಾವುದಪ್ಪ ಅಂತಂದರೆ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ 122 ಪೋಸ್ಟು. ಇದು KE ಮೂಲಕ ನೋಟಿಫಿಕೇಷನ್ ಬರುತ್ತೆ. AE JE ಮತ್ತು FD SD ನೇಮಕಾತಿದ್ದು. ಇದು ಯಾರೆಲ್ಲ AE JEಗೋಸ್ಕರ ಕಾಯ್ತಿದ್ರು ಅವರು ಇದಕ್ಕೂ ಸಹ ಅಪ್ಲೈಯನ್ನು ಮಾಡ್ಬೋದು. ಇನ್ನು ಪವರ್ ಮ್ಯಾನ್, KPTCL ಡಿಪಾರ್ಟ್ಮೆಂಟಲ್ಲಿ ಪವರ್ ಮ್ಯಾನು ಮತ್ತು AE JEಗೂ ಸಹ ವೇಟ್ ಮಾಡ್ತಾ ಇದ್ದವರು, ಅದರ ಒಂದು ನೋಟಿಫಿಕೇಷನ್ ಬಗ್ಗೆ ಇವತ್ತು ಮಾತಾಡ್ತಾರೆ ಅವುಗಳ. ಓಕೆನಾ? ಏನಪ್ಪ ಅಂದರೆ ಸ್ನೇಹಿತರೆ, ಈ ಒಂದು ನೋಟಿಫಿಕೇಷನ್ ಯಾವಾಗ ಬರಬಹುದು ಅಂತ ನೋಡಿದ್ರೆ, ನಿಮಗೆಲ್ಲರಿಗೂ ಗೊತ್ತಿರುವಂಥ ಏನಪ್ಪ ಅಂತಂದರೆ ಇಲ್ಲಿ ಖಾಸಗೀಕರಣ ಮಾಡಬೇಕು ಅಂತೇಳಿ ಅಂದ್ಕೊತಿದ್ದಾರೆ. ಬಟ್ ಅದನ್ನೇ ಇನ್ನೂ ಸಹ ಏನಪ್ಪ ಅಂದರೆ ಡಿಸ್ಕಸ್ ನಡೀತಾ ಇದೆ ಫುಲ್ಲು ಈಗ ಪ್ರೆಸೆಂಟ್ ಅವರು. ಓಕೆ, ಹಾಗಾಗಿ ಹೊಸ ನೋಟಿಫಿಕೇಷನ್ ಮಾಡುವಂತಹ ಸಾಧ್ಯತೆ ಈ ಸದ್ಯದ ಒಂದು 2-3 ತಿಂಗಳಲ್ಲಿ ಕಾಣ್ತಾ ಇಲ್ಲ. ಬಟ್ ಆನಂತರ ನೋಟಿಫಿಕೇಷನ್ ಆಗಬಹುದು. ಓಕೆನಾ? ನಿಮಗೆ ವೇಕೆನ್ಸಿ ಸುಮಾರು ಖಾಲಿವೆ, 30,000 ವೇಕೆನ್ಸಿ ಖಾಲಿವೆ. ಪವರ್ ಮ್ಯಾನ್ ಆಗಿರ್ಬೋದು, AE JE ಇನ್ನಿತರ ಹುದ್ದೆಗಳು KPTCL ಬರೋಬ್ಬರಿ 30,000 ಹುದ್ದೆಗಳು ಖಾಲಿವೆ. ಹಾಗಾಗಿ ಈ ಒಂದು ನೋಟಿಫಿಕೇಷನ್ ಸಹ ಏನಪ್ಪ ಅಂದರೆ ಸ್ನೇಹಿತರೆ ಅತಿ ಶೀಘ್ರದಲ್ಲಿಗೆ ಬರುತ್ತೆ. ಓಕೆ, ಅತಿ ಶೀಘ್ರ ಅಂತಂತಂದರೆ ಈ ಇಯರ್ ಎಂಡ್ ಅಷ್ಟೊತ್ತಿಗೆ ನಿಮ್ಗೆ ಒಂದು ಅಪ್ಡೇಟ್ ಸಿಗುತ್ತೆ ನೋಡಿರಿ ಸ್ನೇಹಿತರೆ. ಓಕೆ, ಆಗುತ್ತಾ ಅಥವಾ ಆಗಲ್ಲ, ಯಾವಾಗ ಆಗುತ್ತೆ ಅಂತೇಳಿ ಇಯರ್ ಎಂಡ್ ಅಷ್ಟೊತ್ತಿಗೆ ಎಲ್ಲ ನೋಟಿಫಿಕೇಷನ್ ಆಗ್ತಾಯಿವೆ ಪ್ರೆಸೆಂಟು. SD FD PC PSI ESI ವಾರ್ಡನ್ ಟೀಚರ್ಸ್ ಎಲ್ಲ ನೋಟಿಫಿಕೇಷನ್ ಆಗ್ತಾಯಿವೆ. ನಿಮ್ಮ ಒಂದು ಪವರ್ ಮ್ಯಾನ್ ಒಂದು ಏನಪ್ಪ ಅಂತಂದರೆ ನೋಟಿಫಿಕೇಷನ್ನು ಸಹ ಅತಿ ಬೇಗನೆ ಅದರ ಬಗ್ಗೆನೂ ಒಂದು ಅಪ್ಡೇಟ್ ಸಿಗುತ್ತೆ. ಸಿಕ್ಕ ತಕ್ಷಣ ಖಂಡಿತವಾಗಿಯೂ ನಾವು ನಮ್ಮೊಂದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ನಮ್ಮೊಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಮಾಹಿತಿಯನ್ನು ನೀಡ್ತೀನಿ. ಬಟ್ ಇಲ್ಲಿ ಏನಪ್ಪ ಅಂತಂತಂದರೆ ಇನ್ನೂ ಸಹ ಗೊಂದಲ ಇದೆ ಸ್ನೇಹಿತರೆ. ಪವರ್ ಮ್ಯಾನ್ ನೇಮಕಾತಿ ಬಂದರೂ KPTCLಲ್ಲಿ AE JE ನೋಟಿಫಿಕೇಷನ್ ಬರಬಹುದು. ಬಟ್ ಪವರ್ ಮ್ಯಾನ್ ನೋಟಿಫಿಕೇಷನ್ ಬರುವಂಥ ಸ್ವಲ್ಪ ಡಿಲೇ ಆಗ್ಬೋದು. ಯಾಕಪ್ಪ ಅಂತಂದರೆ ಅದರಲ್ಲಿ ಇನ್ನೂ ಸಹ ಕ್ವಾಲಿಫಿಕೇಷನ್ದು ಸಹ ಏನಪ್ಪ ಅಂತಂದರೆ ಗೊಂದಲ ಇದೆ. ITI ಮಾಡಬೇಕು ಮತ್ತು 10th ಈಗೇನು 10th ಇದೆಯಲ್ಲ ಅದನ್ನು ITI ಮಾಡಬೇಕು ಅಂಥೇಳಿ ಇನ್ನೂ ಸಹ ಪ್ರೊಸೆಸ್ ಇದೆ. ಹಾಗಾಗಿ ಅದೆಲ್ಲ ಕ್ಲಿಯರ್ ಆಗೋವರೆಗೂ ನಿಮ್ಮದು ನೋಟಿಫಿಕೇಷನ್, ಹೊಸ ನೋಟಿಫಿಕೇಷನ್ ಬರುವಂಥದ್ದು ಸ್ವಲ್ಪ ಲೇಟ್ ಆಗುತ್ತೆ. ಬಂದ್ರೂ ನೆಕ್ಸ್ಟು ಅದನ್ನು ಸಹ ಮತ್ತೆ ಎಕ್ಸಾಮ್ ಮಾಡಬಹುದು ಅನ್ನೋ ಒಂದು ಅದನ್ನು ಸಹ ಇದೆ. ಹಾಗಾಗಿ ಎಲ್ಲ ಒಂದು ಗೊಂದಲಗಳು ನಿವಾರಣೆ ಆದ ನಂತರವೇ ನಿಮ್ಮ ಒಂದು ಹೊಸ ನೋಟಿಫಿಕೇಷನ್ ಸಹ ಬರುತ್ತೆ. ಓಕೆನಾ? ಆ ನೋಟಿಫಿಕೇಷನ್ ಸ್ವಲ್ಪ ಡಿಲೇ ಆಗ್ಬೋದು. ಬಟ್ ಈ ಇಯರ್ ಎಂಡ್ ಅಷ್ಟೊತ್ತಿಗೆ ನಿಮಗೆ ಎಲ್ಲ ನೋಟಿಫಿಕೇಷನ್ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಮತ್ತು AE JE ಅಂತರಿಗೂ ನೋಟಿಫಿಕೇಷನ್ ಖಂಡಿತವಾಗಿಯೂ ಬಂದೇ ಬರುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಪ್ರಾಬ್ಲಮ್ ಇಲ್ಲ. ಬಟ್ ಪವರ್ ಮ್ಯಾನ್ದು ಸ್ವಲ್ಪ ಲೇಟ್ ಆಗ್ಬೋದು. ಓಕೆನಾ? ಇದು ಇವತ್ತಿನ ವಿಡಿಯೋ ಆಗಿದೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.